ತಿಳಿಸ್ಕೊಡ್ಬೋದು ಸರ್. ಈ ಮಾಟ ಮಂತ್ರ ಆಗಿರುವಂತವ್ರಿಗೆ ಅದನ್ನ ಬ್ಲಾಕ್ ಮ್ಯಾಜಿಕ್ ಇಂದ ಹೊರಗಡೆ ಬರೋದು ಹೇಗೆ, ಕುಟುಂಬ ಅಥವಾ ಆ ವ್ಯಕ್ತಿ? ಮೊದಲು ಎಲ್ಲಿಂದ ಆಗಿದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಏನ್ ಕಾರಣಕ್ಕಾಗಿದೆ, ಎಲ್ಲಿಂದ ಆಗಿದೆ, ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅದು ಸಾಮಾನ್ಯ ಮನುಷ್ಯ ಹೇಗೆ ಫೈಂಡ್ ಔಟ್ ಮಾಡ್ತಾನೆ? ಆಗಲ್ಲ. ನಿಮ್ಮ ಹತ್ರನೇ ಬರಬೇಕು. ನನ್ನ ಹತ್ರ ಅಂತಲ್ಲ, ನಂತರ 1000 ಲಕ್ಷ ಜನ ಇದ್ದಾರೆ ಮಾಡುವಂತವ್ರು, ಕ್ಲಿಯರ್ ಮಾಡುವಂತವ್ರು. ಸೊ ಎಲ್ಲಾನ ಹತ್ರದಲ್ಲೆಲ್ಲಾನ ಯಾರನ್ನ ಇದ್ರೆ ಅಲ್ಲಿ ಹೋಗಿ ತೋರಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸರ್, ಈಗ ನಿಮ್ಗೆ ಸಂಬಂಧ ಪಡೆದಿರೋ ಪ್ರಶ್ನೆ ಅಂತ ಹೇಳ್ತೀನಿ, ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಆರ್ಯವರ್ಧನ್ ಗುರೂಜಿಗೆ ಕುಂಡಿ ಬಗ್ಗೆ ಮಾತಾಡ್ತಾರಲ್ಲ ಸರ್. ಕುಂಡಿ ಅಂದ್ರೆ ಈಗ ಕುಂಡಿ ಅದೇ ಪದ ಬಳಕೆ ಮಾಡ್ತಾರೆ, ನಮ್ಮ ಕನ್ನಡದ ಪದ, ನಾವು ಮಾತನಾಡ್ಲೇಬೇಕು. ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಜ್ಯೋತಿಷಿಗಳು ಅಥವಾ ಈ ಪುರೋಹಿತರು ಈ ರೀತಿ ಜನಗಳನ್ನ ದಿಕ್ತಪ್ಪಿಸುವಂಥದ್ದು ಅಥವಾ ಇನ್ನೇನೋ ಹೇಳುವಂತ ಕೆಲಸ ಆದಾಗ ಬಹಳ ಸಮಾಜಕ್ಕೂ ಕೂಡ ಕೆಟ್ಟ ಮೆಸೇಜ್ ಹೋಗುತ್ತಾ ಗೊತ್ತಿಲ್ಲ. ಕುಂಡಿ ಅಥವಾ ಅವರೇ ಹೇಳೋದಾಗೆ ಯಾರು ಆರ್ಯವರ್ಧನ್ ಗುರೂಜಿ ಈಗ ಅಲ್ಲಿ ಲಕ್ಷ್ಮಿ ವಾಸ ಮಾಡುವಂತ ಸ್ಥಳ ಅಂತ ಹೇಳ್ತಾರೆ. ಸೊ ಇದನ್ನ ಹೆಂಗೆ ಒಬ್ಬ ಮನುಷ್ಯನ ಬಾಡಿ ಅಥವಾ ಒಂದು ಅಂಗಾಂಗವನ್ನ ಈ ರೀತಿನೂ ರಿಲೇಟೆಡ್ ಮಾಡಿ ಮಾತಾಡ್ಬೋದಾ? ನಾನು ಮೊದಲನೇ ಸರಿ ಕೇಳ್ತಾ ಇರೋದು ಇದು. ಅಥವಾ ಆತ್ಮಗಳು ಈ ದೇಹದಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ ಅಥವಾ ದೇವರು ಸ್ಥಾನ ಪಡ್ಕೊಳ್ಳೋದಕ್ಕೆ ಯಾವ್ದಾನ ಅಂಗಾಂಗಗಳಲ್ಲಿ ಇಂಥದೇ ಜಾಗ ಅಂತ ಇದೆಯಾ ಅಂತ ಮಾತುಗಳಿಗೆ ಏನ್ ಹೇಳ್ಬೋದು ಸರ್? ನಿಮ್ ಕಡೆಯಿಂದ ಏನು ಒಂದು ಮೆಸೇಜ್ ಕೊಡ್ಬೋದು? ಗೊತ್ತಿಲ್ಲ ಅವ್ರು ಏನ್ ತಿಳ್ಕೊಂಡಿದಾರೋ, ಯಾವ ರೀತಿ ಅದನ್ನ ತಿಳ್ಕೊಂಡಿದಾರೋ, ಇಲ್ಲ ಯಾರು ಹೇಳಿದಾರೋ, ಇಲ್ಲ ಯಾವ ರೀತಿ ಅವರು ಅದನ್ನ ಆ ಒಂದು ವಿಷಯನ ತಗೊಂಡು ಅವ್ರು ಹೇಳ್ತಿದಾರೋ ಗೊತ್ತಿಲ್ಲ. ನಾನು ಮೊದಲನೇ ಸರಿ ಇದು ಕೇಳ್ತಾ ಇರೋದು. ಓಕೆ ಸರ್, ಇನ್ನು ಆತ್ಮಗಳ ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ಈ ಆತ್ಮ ನಮ್ಮ ದೇಹದಲ್ಲಿ ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮೇಲೆ ಆತ್ಮ ಪ್ರಯೋಗ ಆದಾಗ ಇಂಥದ್ದೇ ಜಾಗ ಅಂತ ಸೇರ್ಕೊಡುತ್ತಾ? ಆ ಜಾಗನ ಏನಾದ್ರು ಯಾವ್ದಾದ್ರು ಕಾಯಿಲೆ ತುತ್ತು ಮಾಡುವಂತ ಪ್ರಕರಣಗಳು ಇದೆಯಾ ಅಥವಾ ಹೇಗೆ ಅಂತ? ಟಾರ್ಗೆಟ್ ಎಲ್ಲಿ ಮಾಡಿರ್ತಾರೋ ಅಲ್ಲಿ ಕೂರಿಸಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಹೃದಯ ಸಂಬಂಧಿ ಕಾಯಿಲೆ ಆಗೋದು, ಕ್ಯಾನ್ಸರ್ ಆಗೋದು, ಕಿಡ್ನಿ ಸಮಸ್ಯೆ ಬರೋದು, ಅಥವಾ ಬ್ರೈನ್ ಏನೋ ಸಮಸ್ಯೆ ಆಗೋದು, ಅಥವಾ ಕಾಲು ಟ್ವಿಸ್ಟ್ ಆಗ್ಬಿಡುತ್ತೆ, ಕೈ ಏನೋ ಹೋಗ್ಬಿಡುತ್ತೆ. ಸೊ ಈ ರೀತಿ ನಾವು ನೋಡ್ತೀವಲ್ಲ, ಆತ್ಮ ಪ್ರಯೋಗನು ಹಂಗಾಗುವಂತ ಚಾನ್ಸಸ್ ಗಳು ಇರುತ್ತಾ? ಮನುಷ್ಯನ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ? ಆತ್ಮ ಪ್ರಯೋಗ ಅಂತಾನೆ ಅಲ್ಲ, ಬರೀ ಆತ್ಮನೇ ಅಂತ ಅಲ್ಲ, ಅದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇರ್ತವೆ. ಶಕ್ತಿಗಳು, ಶಕ್ತಿಗಳು, ಶೂದ್ರ ಶಕ್ತಿಗಳು ಅಂತೆಲ್ಲ ಇರ್ತವೆ. ಅವ್ರುಗಳ್ನ ಬಿಟ್ಟು ಪ್ರಯೋಗ ಮಾಡಿದ್ರೆ ಆತ್ಮಗಳು ಏನು ಅಷ್ಟೊಂದೇನು ಎಫೆಕ್ಟ್ ಮಾಡಲ್ಲ ನಿಮ್ಗೆ. ಕೆಲವೊಂದು ಶೂದ್ರ ಶಕ್ತಿಗಳು ಅಂತ ಬರ್ತವೆ, ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡಿ ಯಾವ ಕೆಲಸ ಮಾಡ್ಬೇಕು ಅಂತಿರ್ತಾರೋ ಅದನ್ನ ಏನ್ ಟಾರ್ಗೆಟ್ ಮಾಡ್ಬೇಕು ಅಂತಿರ್ತಾರೋ, ತಲೆಗ್ ಮಾಡ್ಬೇಕಾ, ಹೃದಯಕ್ ಮಾಡ್ಬೇಕಾ, ಕಿಡ್ನಿಗ್ ಮಾಡ್ಬೇಕಾ, ಹೊಟ್ಟೆಗ್ ಮಾಡ್ಬೇಕಾ, ಕೈ ಕಾಲಿಗೆ ಮಾಡ್ಬೇಕಾ, ಅದ್ರ ಟಾರ್ಗೆಟ್ ಮಾಡಿ ಮಾಡ್ತಾರೆ. ಆ ತರ ಮಾಡ್ಬೋದಾ ಸರ್? ಮಾಡ್ತಾರಲ್ಲ, ಮಾಡ್ತಾ ಇದಾರೆ. ಅವ್ನ್ ಸಡನ್ಲಿ ಅವ್ನ ಕಾಲು ಹೋಗ್ಬಿಡುತ್ತೆ, ಎಲ್ಲ ಬಿದ್ದು ಮುರ್ಕೊಂತಾನೆ, ಕೈ ಹೋಗ್ಬಿಡುತ್ತೆ, ಹೃದಯಘಾತ ಆಗ್ಬಿಡುತ್ತೆ, ಸುಮ್ನೆ ಕಾಲೆಡು ಬಿದ್ದು ಕೈ ಕಾಲು ಮುರ್ಕೊಂತಾರೆ. ಹೌದು, ಇನ್ ಸಮ್ ಕೇಸಸ್ ಅಲ್ಲಿ ಗಾಡಿಲಿ ಹೋಗಿ ಗುದ್ದಿ ಮರಕ್ಕೆ ಹಾರು ಕೆಳಗಡೆ ಬಿದ್ದು ಏನು ಆಗಿರಲ್ಲ. ಹೌದು, ಸಣ್ಣ ಪುಟ್ಟ ಕರೆಕ್ಟ್. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ವೈಜ್ಞಾನಿಕವಾಗಿ ಕೇಳ್ತಾ ಇರುವಂತದ್ದು ಸರ್. ನೋಡಿ, ಆತ ಎಲ್ಲ ಬಾಡಿ ಚೆಕ್ಅಪ್ ಮಾಡಿಸಿರ್ತಾನೆ, ತುಂಬಾ ಚೆನ್ನಾಗಿರ್ತಾನೆ. ಡಾಕ್ಟರ್ ಕೂಡ, ವೈದ್ಯರು ಕೂಡ, ನಾವು ಆಂಜನಪ್ಪನವರ ಇಂಟರ್ವ್ಯೂ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಹೇಳಿದ್ದಾರೆ, ವರ್ಷಕ್ಕೊಂದ್ಸಲ ಅವ್ನ ಚೆಕ್ಅಪ್ ಬಾಡಿ ಫುಲ್ ಟಾಪ್ ಟು ಬಾಟಮ್ ಚೆಕ್ ಮಾಡಿಸಿರ್ತಾನೆ, ತುಂಬಾ ಆರೋಗ್ಯವಾಗಿರ್ತಾನೆ. ಸಡನ್ಲಿ ಅವ್ನು ಹೋಗ್ಬಿಡ್ತಾನೆ. ಸೊ ವಿಜ್ಞಾನ ಏನ್ ಹೇಳುತ್ತೆ ಇಲ್ಲಿ? ಈ ರೀತಿ ಒಂದು ಆಧ್ಯಾತ್ಮ ಆಗಿರ್ಬೋದು, ಅಥವಾ ಆಧ್ಯಾತ್ಮ ಅಂತೀರಾ ಅಥವಾ ವಾಮಾಚಾರದ ಒಂದು ಇದಂತೀರಾ, ಈ ರೀತಿ ಮನುಷ್ಯ ಚೆನ್ನಾಗಿರೋನು ದಿಢೀರ ಅಂತ ಹೋಗ್ಬಿಡ್ತಾನಲ್ಲ, ಒಮ್ಮೆ ಪ್ರಯೋಗ ಆಗಿರುತ್ತಾ ಹೇಗೆ ಅಂತ? ಎಲ್ಲದಕ್ಕೂ ಪ್ರಯೋಗನೇ ಕಾರಣ ಅಂತ ಹೇಳ, ಅಥವಾ ಅವ್ನ ಹಣೆ ಬರಹ ಇಷ್ಟೇ ನೋಡಿ, ವಯಸ್ಸು ಮುಗೀತು, ಆ ತರ ವಿಶ್ಲೇಷಣೆ ಮಾಡ್ಬೋದಾ? ಈಗ ಏನಾದ್ರು ಒಂದು ಕಾರ್ಯ ಮಾಡ್ಬೇಕಂದ್ರೆ ಏನಾದ್ರು ಒಂದು ರೀಸನ್ ಬೇಕು. ನೀವು ಕುತ್ಕೊಂಡು ಮಾತಾಡ್ತಿದ್ದೀರ ಅಂದ್ರೆ ಏನೊಂದು ರೀಸನ್ ಇರುತ್ತೆ. ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ, ಇನ್ನೊಂದು ರೀಸನ್ ಅಲ್ಲ ಸರ್. ನಿಮ್ಗೆ ಇಷ್ಟು ದಿನ ಫೋನ್ ಮಾಡಿ ಇಂಟರ್ವ್ಯೂ ಬನ್ನಿ ಅಂತ ಕರೀತಾ ಇದೆ. ಇವತ್ತು ಹುಣ್ಣಿಮೆ ದಿನ ಸ್ನೇಹಿತರೆ, ನೀವು ನಂಬೋದಿಲ್ಲ, ಇವತ್ತೇ ಬಂದಿದ್ದಾರೆ. ತುಂಬಾ ದಿನದಿಂದ ಫಾಲೋಅಪ್ ಅಲ್ಲಿ ಇದೆ, ಸರ್ ಬನ್ನಿ ಸರ್ ಇಂಟರ್ವ್ಯೂ. ಇಲ್ಲ, ಕೈಗೆ ಸಿಗ್ತಾ ಇಲ್ಲ. ಕೇರಳ ಇದೀನಿ, ಅಲ್ಲೆಲ್ಲೋ ಉತ್ತರ ಕರ್ನಾಟಕ ಇದೀನಿ, ಇಲ್ಲೆಲ್ಲೋ ಮೈಸೂರು ಇದೀನಿ, ಮಂಡ್ಯ ಇದೀನಿ, ಈ ತರ ಹೇಳ್ತಾ ಇದ್ವಿ. ಇವತ್ತು ಹುಣ್ಣಿಮೆ ದಿನ ಬಂದಿದ್ದಾರೆ, ಅಟ್ಕಾಯಿಸ್ಕೊಂಡಿದ್ದಾರೆ. ಅದ್ ಏನಂತ ಗೊತ್ತಿಲ್ಲ. ನೀವು ಒಬ್ಬರೇ ಬಂದಿದ್ದೀರಾ, ಯಾವ್ದಾನ ಆತ್ಮನ ಜೊತೆಲಿ ಕರ್ಕೊಂಡ್ ಬಂದಿದ್ದೀರಾ? ನಾವು ಒಂದ್ ಆತ್ಮನ ಕರ್ಕೊಂಡ್ ಬಂದಿರ್ತೀವಿ. ಇರುತ್ತಾ ಸರ್ ಹತ್ರ? ನನ್ನ ಒಳಗಡೆ ನನ್ನ ಆತ್ಮ ಇದ್ರೆ ಅಂತ ನಾನು ಬರೋದು. ಮತ್ತೆ ನೀವು ನಿಮ್ ಜೊತೆ ನಿಮ್ಮ ಆತ್ಮ ಇಟ್ಕೊಂಡಿದ್ದೀರಾ. ನಿಮ್ಮ ಆತ್ಮ ಇಲ್ಲ ಅಂದ್ರೆ ನೀವು ಎಲ್ಲಿರ್ತೀರಾ ಅಲ್ವಾ? ಪ್ರತಿಯೊಬ್ಬರ ಜೊತೆಲೂ ಅವ್ರವ್ರ ಆತ್ಮ ಇರುತ್ತೆ. ಸರ್, ಇನ್ನು ಅದೇ ಆಗ್ಲೇ ಹೇಳಿದ ಹಾಗೆ ವಿಚಾರಕ್ಕೆ ಬರೋದಾದ್ರೆ, ಒಬ್ಬ ವ್ಯಕ್ತಿ ಅಂಗಾಂಗ ಅಂದ್ರೆ ಅವನಿಗೆ ಕ್ಯಾನ್ಸರ್ ಅಂತ ಆಗುವಂತದ್ದು, ಅಥವಾ ಇನ್ನೇನೋ ಯಾವ್ದೋ ಒಂದು ಸಮಸ್ಯೆ ಬರೋದು, ಕೈ ಕಲ್ ಟ್ವಿಸ್ಟ್ ಆಗೋದು, ಇದು ಕೂಡ ಪ್ರಯೋಗ ಆಗಿರುತ್ತಾ? ನಾನು ಅದನ್ನ ಹೇಳ್ತಾ ಇರೋದು, ಎಲ್ಲದಕ್ಕೂ ರಿಲೇಟ್ ಮಾಡ್ಕೋಬಾರದು.
ಕೆಲವೊಂದ್ಸರಿ ನಿಮ್ಮ ಅಚಾತುರ್ಯದಿಂದ ಆಗಿರುವಂತಹ ಕೃತ್ಯನ ನೀವು ಎಲ್ಲೋ ರಿಲೇಟ್ ಮಾಡ್ಕೊಂಡ್ರೆ ಅದು ನಿಮ್ ತಪ್ಪಾಗುತ್ತೆ. ಸರ್ ಯಾಕೆ ಹೇಳ್ತಾ ಇದೀನಿ ಮತ್ತೆ ಅಗೇನ್ ನಾನು ಅದನ್ನ ಹೇಳ್ತೀನಿ. ವೈದ್ಯರು ಹೇಳ್ತಾರೆ ಇಲ್ಲ ತುಂಬಾ ಚೆನ್ನಾಗಿದ್ಯಾ ನೀನು ಅಂತೇಳಿ, ನಾನಾ ಪರೀಕ್ಷೆ ರಕ್ತ ಪರೀಕ್ಷೆ ಮಾಡಿಸ್ತಾರೆ, MRI ಸ್ಕ್ಯಾನ್ ಮಾಡಿಸಿರ್ತಾರೆ, ಟಾಪ್ ಟು ಬಾಟಮ್ ಎಲ್ಲ ಚೆಕ್ ಮಾಡಿಸಿರ್ತಾರೆ. ಯಾವ್ದು ಅವ್ನಿಗೆ ECG ಮಾಡಿಸಿರ್ತಾನೆ, 2D ಎಕೋ ಮಾಡಿಸಿರ್ತಾನೆ, ಅಥವಾ ಕ್ಯಾನ್ಸರ್ ಸಂಬಂಧಪಟ್ಟಾಗೆ ರಕ್ತ ಪರೀಕ್ಷೆ ಮಾಡಿಸಿರ್ತಾನೆ, ಅಥವಾ ಎಂಡೋಸ್ಕೋಪಿ ಮಾಡಿಸಿರ್ತಾನೆ. ಈ ರೀತಿ ಎಲ್ಲಾ ತರದ ನರಕ್ ಸಂಬಂಧಪಟ್ಟಿದ್ದು ಎಲ್ಲಾ ತರದ್ದು ಸಮಸ್ಯೆನು ಅವನು ಅಂದ್ರೆ ಎಲ್ಲಾ ತರದ ಪರೀಕ್ಷೆ ಮಾಡಿಸಿದ್ರು ಕೂಡ ವ್ಯಕ್ತಿ ಚೆನ್ನಾಗೇ ಇರ್ತಾನೆ, ರಿಪೋರ್ಟ್ ನಾರ್ಮಲ್ ಇರುತ್ತೆ. ಆದ್ರೆ ಅವ್ನು ಆಕ್ಟಿವ್ ಆಗಿ ಇರೋದಿಲ್ಲ, ಅವ್ನು ಮೊದ್ಲಿನ ತರ ಇರೋದಿಲ್ಲ ಆ ವ್ಯಕ್ತಿ. ಅವಾಗ ಚೆಕ್ ಮಾಡ್ಬೇಕಾಗುತ್ತೆ ಅವ್ನಿಗೆ ಏನಾಗಿದೆ ಅನ್ನೋ ಚೆಕ್ ಮಾಡ್ಬೇಕಾಗುತ್ತೆ. ಮೆಡಿಕಲ್ ಅಲ್ಲೇ ಆತರ ಏನೋ ರಿಪೋರ್ಟ್ಸ್ ಬರ್ತಿಲ್ಲ, ಆದ್ರೂ ಇವ್ನಿಗೇನೋ ಸಮಸ್ಯೆ ಆಗ್ತಿದೆ, ಹೊಟ್ಟೆ ನೋವಿದೆ, ಇಲ್ಲ ತಲೆ ನೋವಿದೆ, ಎಲ್ಲ ಸ್ಕ್ಯಾನ್ ಮಾಡಿಸಿದ್ವಿ ಏನೂ ಇಲ್ಲ ಆತರ ಇದ್ದಾಗ ಈ ತರ ಏನಾದ್ರು ಆಗಿರುತ್ತೆ. ವಾಮಾಚಾರನೇ ಆಗ್ಬೇಕಂತೀರಿ, ಎಲ್ಲೋ ನೆಗೆಟಿವಿಟಿ ಅಟ್ಯಾಕ್ ಆಗಿರುತ್ತೆ, ಎಲ್ಲೋ ಆಗ್ತಿರುತ್ತೆ, ಅವ್ನ್ ಟೈಮ್ ಸರಿ ಇರಲ್ಲ, ಹೊತ್ತಿಗೆಲ್ಲ ಹೋಗಿರ್ತಾನೆ, ಆತರ ಏನಾದ್ರು ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಎಲ್ಲದಕ್ಕೂ ನಾವು ಅದನ್ನೇ ರಿಲೇಟ್ ಮಾಡಬಾರದು. ಇಮ್ರಾನ್ ಸರ್, ಇವಾಗ ನೀವು ಕೂಡ ಒಪ್ಕೊಂಡ್ರಿ ಅಂದ್ರೆ ವಾಮಾಚಾರ ಇದೆ ಅಂತೇಳಿ. ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡ ಅದನ್ನೇ ಹೇಳಿತ್ತು, ಅಂದ್ರೆ ಈ ವಾಮಾಚಾರಗಳೆಲ್ಲ ನಿಲ್ಬೇಕು, ಇಂಥ ಕೆಲಸಗಳೆಲ್ಲ ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಹೇಳಿತ್ತು. ಅವತ್ತಿಗೆ ಅವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ. ಸೊ ನಿಮ್ಗೆ ಅನ್ಸೋದಿಲ್ವಾ, ಎಷ್ಟೋ ಮನೆಗಳನ್ನ ಹಾಳು ಮಾಡಿದ್ದಾರೆ ವಾಮಾಚಾರ ಮಾಡಿ, ಎಷ್ಟೋ ಕುಟುಂಬಗಳನ್ನ ಸರ್ವನಾಶ ಮಾಡಿರುವಂತ ಉದಾಹರಣೆಗಳನ್ನ ನಾವು ಕೇಳಿದೀವಿ, ಕಣ್ಣಲ್ಲಿ ನೋಡಿದೀವಿ. ಸೊ ಈ ವಾಮಾಚಾರ ಎಲ್ಲ ಬ್ಯಾನ್ ಆಗ್ಬೇಕಂತ ನಿಮ್ಗೆ ಅನ್ಸೋದಿಲ್ವಾ? ಖಂಡಿತವಾಗ್ಲೂ ಬ್ಯಾನ್ ಆಗ್ಬೇಕು ಅಂತ ನಾವು ಹೋರಾಡ್ತಾ ಇರೋದು. ಆಗ್ಲೇಬೇಕು ಬ್ಯಾನ್. ಸರ್ಕಾರ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತ ನಾನು ಅವ್ರಿಗೂ ಕೇಳ್ಕೊಂತೀನಿ. ಯಾಕಂದ್ರೆ ಇದರಿಂದ ಎಷ್ಟೋ ಕುಟುಂಬಗಳು ರೋಡ್ಗೆ ಬಂದವೆ, ಪ್ರಾಣಗಳು ಕಳ್ಕೊಂಡವ್ರೆ. ಒಬ್ರ ಮೇಲೆ ವಾಮಾಚಾರ ಆಯ್ತು ಅಂದ್ರೆ ಆ ನೋವು, ಆ ಸಂಕಟ ಅವ್ರ ಮೇಲೆ ಏನೇನು ಆಗುತ್ತೆ ಅನ್ನೋದನ್ನ ಅದು ಅನುಭವಿಸಿದವರೇ ಗೊತ್ತಾಗುತ್ತದು, ಕುಟುಂಬಸ್ಥರಿಗೆ ಗೊತ್ತು. ನಾವು ಸುಮ್ನೆ ಕುತ್ಕೊಂಡು ಇಬ್ರು ಮಾತಾಡಿದ್ರೆ ಅದು ಆ ಫೀಲ್ ಬರಲ್ಲ. ಅದು ಅನುಭವಿಸಿರ್ತಾರಲ್ಲ, ಅದು ಅವ್ರಿಗೆ ಗೊತ್ತು. ಯಾಕಂದ್ರೆ ನಾವು ಸಾಕಷ್ಟು ಮನೆಗಳಿಗೆ ಹೋಗಿರ್ತೀವಲ್ಲ, ಅವ್ರ ಕಷ್ಟ, ಅವ್ರ ನೋವುಗಳು ಏನು ಅಂತ ನಾವು ತಿಳ್ಕೊಂಡಿರ್ತೀವಿ. ಸೊ ಹಾಗಾಗಿ ಇದನ್ನ ಬ್ಯಾನ್ ಮಾಡೋದಕ್ಕೆ ಏನೇನ್ ಕ್ರಮ ಕೈಗೊಳ್ಬೇಕು ಸರ್ಕಾರ ಅದನ್ನ ಕೈಗೊಳ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಂತೀನಿ ನಾನು. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು, ಎಲ್ಲ ಬ್ಯಾನ್ ಮಾಡ್ಬೇಕು. ಅದಕ್ಕೆ ಎಲ್ಲೋ ಒಂದ್ ಕಡೆ ಈ ಉಳಿಕಲ್ ನಟರಾಜ್ ಅವರು ಕೂಡ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಮಾಡಿದ್ದಾರೆ. ಅವ್ರ ಪ್ರಕಾರವಾಗಿ ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಲಿ, ಒಳ್ಳೇದಾಗ್ಲಿ, ಅವ್ರಿಗೂನು ಮಾಡ್ಲಿ. ಯಾಕಂದ್ರೆ ಇವೆಲ್ಲ ನಿಲ್ಲಿಸ್ಬೇಕು ಅಂತ ಸಾಕಷ್ಟು ಜನ ಹೋರಾಡಕ್ ಬಂದವರು ಇವತ್ತು ಮೂಲೆ ಗುಂಪಾಗಿ ಹೋಗಿದ್ದಾರೆ, ಬಿಡಲ್ಲ ಅದನ್ನ. ಬಟ್ ಈ ಉಳಿಕಲ್ ನಟರಾಜ್ ಅವರು ಅಂತವ್ರಿಗೆ ವಾಮಾಚಾರಿಗೆ ಚಾಲೆಂಜ್ ಹಾಕಿರುವಂತ ಕೆಲಸ ಕೂಡ ಮಾಡಿರುವಂತವ್ರು. ಯಾಕಂದ್ರೆ ಪ್ರಶಂಸೆ ಮಾಡ್ಬೇಕು ಅವ್ರನ್ನ. ಹೇಳ್ತೀನಿ ಅದನ್ನು. ಲಾಸ್ಟ್ ಟೈಮ್ ನಾನು ಯಾವ್ದೋ ಒಂದು ಇಂಟರ್ವ್ಯೂಲಿ ಈ ವಿಷಯನ ಹೇಳಿದೆ ನಾನು, ಮಾಟ ಮಂತ್ರನ ಬ್ಯಾನ್ ಮಾಡ್ಬೇಕು ಅಂತ. ಅದಾದ ನಂತರ ನನ್ನ ಮೇಲೆ ಎಷ್ಟು ಪ್ರಯೋಗಗಳು ನಡೀತು ಅಂತ ನಿಮಗ್ ಗೊತ್ತಿಲ್ಲ, ನಾನು ಏನೇನ್ ಅನುಭವಿಸಿದೆ ಅಂತ ನಿಮಗ್ ಗೊತ್ತಿಲ್ಲ. ಅರ್ಥ ಆಗ್ತಿದ್ಯಾ? ಇವೆಲ್ಲ ನಡೆಯುತ್ತೆ, ಮಾಮೂಲಿ. ಅವೆಲ್ಲ ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಅಂತ ಹೋದಾಗ ಅಡ್ಗಾಲ್ ಹಾಕೋರು ಸಾಕಷ್ಟು ಜನ ಇರ್ತಾರೆ. ನಿಮ್ ಮೇಲೆ ವಾಮಾಚಾರ ಪ್ರಯೋಗ ಮಾಡ್ತಾರೆ, ಮಾಡ್ಲಿ, ಇನ್ನೂ ಮಾಡ್ಲಿ. ಯಾರು ಏನು ಕಿತ್ಕೊಳಕ್ ಆಗಲ್ಲ. ಅದನ್ನ ಅವತ್ತು ಹೇಳ್ದೆ, ಇವತ್ತು ಅದನ್ನ ಹೇಳ್ತಾ ಇದೀನಿ, ಮಾಡ್ಲಿ, ಅವ್ರ ಕೈಯಲ್ಲಾಗಿದ್ದವ್ರು ಮಾಡ್ಲಿ. ಯಾಕಂದ್ರೆ ಒಳ್ಳೆ ಕೆಲ್ಸಕ್ಕೆ ಕಾಲಿಟ್ಟಾಗ ಇಂತ ಕಚಡ ನನ್ನ ಮಕ್ಳು ಬರೋದು ಸಹಜ. ಕಚಡಗಳಿಗೆ ಕಚಡದಲ್ಲೇ ಹೊಡಿಬೇಕು. ಅರ್ಥ ಆಗ್ತಿದ್ಯಾ? ಬರ್ಲಿ. ಸೊ ಇದಕ್ ಸಾಥ್ ಕೊಡೋರು ಸಾಥ್ ಕೊಟ್ಟು ನಿಂತು ಈ ಮಾಟ ಮಂತ್ರ, ಈ ವಾಮಾಚಾರ ಏನಿದೆ ಇದನ್ನ ನಿಲ್ಸೋದಕ್ಕೆ ಯಾರ್ಯಾರು ಸಾಥ್ ಕೊಡ್ತೀರಾ ಸರ್ಕಾರಕ್ಕೆ ಒಂದು ಮನವಿ ಬರೆದು ಹಾಕಿ, ಇದು ನಿಲ್ಬೇಕು. ಇವತ್ ನನಗಾಗಿ ನಾಳೆ ನಿಮ್ಗಾಗತ್ತೆ, ನಿಮ್ಗಾಗಿ ನಿಮ್ ಮಕ್ಳಿಗಾಗತ್ತೆ. ಏನ್ ಮಾಡ್ತೀರಾ? ಅಯ್ಯೋ ನಮ್ಮನೆ ಸಮಸ್ಯೆ, ಅಯ್ಯೋ ಪಕ್ಕದ ಮನೆ ಸಮಸ್ಯೆ, ನಮ್ಗೇನು ಹಿಂಗ ಸಾಯ್ಲಿ ಅಂತ ಅನ್ನೋದಲ್ಲ. ಇವತ್ ಪಕ್ಕದ ಮನೆಗೆ ಅಂಟಿರೋ ಬೆಂಕಿ ನಾಳೆ ನಿಮ್ಮನೆಗೂ ಅಂಟುತ್ತೆ ಅಲ್ವಾ? ಯಾರು ವಾಮಾಚಾರ ಮಾಡ್ತಾರೋ ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ಆಗ್ಲೇಬೇಕದು. ಆದ್ರೆ ಹೇಗ್ ಫೈಂಡ್ ಔಟ್ ಮಾಡೋದು, ಯಾರು ವಾಮಾಚಾರ ಮಾಡೋರೆ ಅನ್ನೋದು ಫೈಂಡ್ ಔಟ್ ಮಾಡೋದು ಹೇಗೆ? ನಿಮ್ ಮೇಲೆ ಪ್ರಯೋಗ ಆಯ್ತು ಅಂದಲ್ಲ, ಹೆಂಗೆ ಬರೋದು? ಯಾರು ಸರ್ ಮಾಡಿದ್ಯಾರು ಹೇಳಕ್ ಆಗಲ್ಲ. ಓಕೆ, ಹೇಳಕ್ ಆಗಲ್ಲ. ಏನಾಯ್ತು ಸರ್? ಹೆಂಗ್ ಹೇಳ್ತೀರಾ ಅದನ್ನ? ಏನ್ ಪ್ರೂಫ್ ಇದೆ ಅಂತ ಕೇಳ್ತಾರೆ, ಏನಂತ ಪ್ರೂಫ್ ತೋರಿಸ್ತೀರಾ? ನೀವೇ ಎಲ್ಲೋ ಕುತ್ಕೊಂಡು ನನ್ ಮೇಲೆ ವಾಮಾಚಾರ ಮಾಡಿದ್ರಿ, ನನಗ್ ಗೊತ್ತು ನೀವೇ ಮಾಡಿರೋದು ಅಂತ. ಆಧಾರ ಇಲ್ಲ. ಏನ್ ಆಧಾರ ಇದೆ? ಎಲ್ಲೋಗ್ ಏನ್ ಹೇಳ್ತೀರಾ? ಇದೇ ಪ್ಲಸ್ ಪಾಯಿಂಟ್ ಆಗಿರೋದು. ಅವ್ರ ಮೇಲೆ ಕೇಸ್ ಹಾಕಿದ್ರು ಕೂಡ ನಿಲ್ಲೋದಿಲ್ಲ. ಹೌದು, ಎಲ್ಲಿ ದಾಖಲೆ ಎಲ್ಲಿದೆ ತೋರ್ಸಪ್ಪ ಏನು ಅಂತಾರೆ. ಕಣ್ಣು ಪ್ರೂಫ್ ಇಲ್ದಿರಾ, ಎವಿಡೆನ್ಸ್ ಇಲ್ದಿರಾ ಗಾಳಿ ಎಲ್ಲಿದೆ ತೋರ್ಸು ಅಂದ್ರೆ ಎಲ್ಲಿ ಹೆಂಗ್ ತೋರ್ಸೋದು? ಆಗಲ್ಲ. ಫೀಲ್ ಮಾಡೋದು ಹಿಡಿದು ತೋರಿಸ್ತೀವಿ, ಕತ್ಲೆನ ಹೆಂಗ್ ಹಿಡಿದು ಆ ಕಾರಣಕ್ಕೇನೆ ಇವರೆಲ್ಲ ಮೆರಿತಾ ಇರೋದು. ಇಂಥ ಬೇವರ್ಸಿಗಳಿಗೆ ಬೂಟಲ್ಲಿ ಹೊಡೆದು ಹಾಕ್ಬೇಕು ಒಳಗಡೆಗೆ. ಇನ್ನೂ ನೀಚವಾಗಿ ಕೆಲ್ಸಗಳು ಮಾಡ್ತಾರೆ. ನನ್ ಗಮನಕ್ಕೆ ಬಂದಿರೋದು, ಹೆಣ್ಮಕ್ಳನ್ನ ಛೂ ಬಿಡ್ತಾರೆ. ಹೇಗೆ ಸರ್ ಹೆಣ್ಮಕ್ಳು ಛೂ ಬಿಡೋದಂದ್ರೆ? ಅವೆಲ್ಲ ದೊಡ್ಡ ಒಂದ್ ಜಾಲನೇ ಇದೆ. ಆತ್ಮನ ಅಥವಾ ಹೆಣ್ಣು ಮಕ್ಕಳು?
ಹೆಣ್ಣು ಮಕ್ಕಳನ್ನೇ ಚೂ ಬಿಡ್ತಾರೆ. ಇವ್ರದೆಲ್ಲ ಒಂದ್ ಟೀಮ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಹತ್ರ ದುಡ್ಡಿದೆ, ಬೆಜ್ಜನ್ ಕೂಳ ಪಾರ್ಟಿ, ನೀವು ನಿಮ್ಮಿಂದ ಬಿಡ್ತಾರೆ. ಹುಡುಗಿ ಬರ್ತಾಳೆ, ಒಂದ್ ಹೆಣ್ಣು ಬಂದ್ಲು ಅಂದ್ರೆ ಎಲ್ಲವನ್ನು ಕರೆಕ್ಟ್ ನೀವ್ ಹೇಳ್ತಾರ ಮಾಡಿ ದುಡ್ಡು ವಸೂಲಿ ಮಾಡುವಂತದ್ದು ಇದು ಅವಾಗಿಂದಾನು ಇದೆ. ನೀವ್ ಹೇಳೋದು ಹನಿ ಟ್ರ್ಯಾಪ್. ಹೌದು, ಅವಾಗಿಂದಾನು ಇದೆ, ಇವಾಗ್ಲೂ ನಡೀತಿದೆ. ಅದು ಬೆಳಕಿಗೆ ಬರ್ತಾ ಇಲ್ಲ. ವಾಮಾಚಾರದಲ್ಲಿ ಅದೊಂದು ಭಾಗನ ಸರ್ ಅದು. ಏನಕ್ಕೆ ಬೆಳಕಿಗೆ ಬರ್ತಾ ಇಲ್ಲ ಅಂದ್ರೆ, ಇವಾಗ ನೀವು ತಗಲಾಕೋಗ್ಬಿಟ್ಟಿರ್ತೀರ ಅಲ್ಲಿ. ಅರ್ಥ ಆಗ್ತಿದ್ಯಾ? ನಿಮ್ಮನ್ನ ಟ್ರಾಪ್ ಮಾಡಿ ನಿಮ್ಮ ಹತ್ರ ಹಣ ವಸೂಲಿ ಮಾಡೋದು. ಹಣ ವಸೂಲಿ ಹೆಂಗೆ? ಫೋನ್ ಕಾಲು, ಮೆಸೇಜು, ಡೈರೆಕ್ಟ್ ಬಂದ್ ಮೀಟ್ ಆಗ್ಬಿಟ್ಟು ಹಣ ವಸೂಲಿ ಎಲ್ಲ ಅದು ಲಿಂಕ್ ಮಾಡ್ತಾರೆ. ಆ ಲಿಂಕ್ ಮಾಡೋದಕ್ಕೆ ಆ ಹೆಣ್ಣನ್ ಕಳ್ಸೋದು ನಿಮ್ಮ ಹತ್ರಕ್ಕೆ. ಅರ್ಥ ಆಗ್ತಿದ್ಯಾ? ಆ ಲಿಂಕ್ ಮಾಡಿ ನಿಮ್ ಮೈಂಡ್ ನ ಹ್ಯಾಕ್ ಮಾಡಿ ಅಲ್ಲಿಂದ ನಿಮ್ಗೆ. ಅಲ್ಲ ಸರ್, ಹನಿ ಟ್ರ್ಯಾಪ್ ನೀವು ಹೇಳ್ತಾ ಇರೋದು. ಹನಿ ಟ್ರ್ಯಾಪ್ಗೂ ವಾಮಾಚಾರಕ್ಕೆ ಏನ್ ಸರ್? ಇಲ್ಲಿ ವಾಮಾಚಾರ ನಡೆಯುತ್ತೆ. ವಾಮಾಚಾರದಿಂದ ನಿಮ್ಗೆ ಮೈಂಡ್ ಟ್ರ್ಯಾಪ್ ಮಾಡೋದು ಅವರು. ಒಂದಕ್ಕೊಂದು ಲಿಂಕ್ ಇದೆ ಹನಿ ಟ್ರ್ಯಾಪ್ ಅಲ್ಲಿ. ಇವಾಗ ನಿಮ್ ಮೈಂಡ್ ವಾಮಾಚಾರ ಮಾಡ್ಬೇಕು ಅಂದ್ರೆ ಅದು ಬೇರೆ ರೀತಿ ಇರುತ್ತೆ. ಇಲ್ಲಿ ನಿಮ್ ಮೈಂಡ್ ಹ್ಯಾಕ್ ಆಯ್ತು ಅಂದ್ರೆ ನಿಮ್ ಮೈಂಡ್ ಜೊತೆ ನಾನ್ ಮಾತಾಡ್ಬೋದು. ಇಲ್ಲ ಯಾವನ್ ಮಾಡಿರ್ತಾನೋ ಅವ್ನು ಮಾತಾಡ್ಬೋದು. ನಿಮ್ ಮೈಂಡ್ ಅಲ್ಲೇ ಮಾತಾಡ್ತಾನ ಅವನು. ನೀನ್ ಮಾಡ್ಲೇಬೇಕು, ನೀನ್ ಈ ತರ ಮಾಡಿದ್ಯಾ, ನಿನ್ಗೆ ಅಲ್ಲಿ ಬಹಿರಂಗ ಮಾಡ್ತೀನಿ, ಇಲ್ಲಿ ಬಹಿರಂಗ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ನಿಮ್ಮನ್ನ ಗೊಂದಲ ಮಾಡಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಕ್ ಬಿಡ್ತಾನೆ. ನೀವು ಅನಿವಾರ್ಯ, ನೀವ್ ಏನು ಮಾಡಕ್ಕಾಗಲ್ಲ, ಕೈಲಾಗ್ದವ್ರ ತರ ನೀವು ಅವ್ನು ಹೇಳಿದಿಗೆಲ್ಲ ಒಪ್ಕೋಬೇಕಾಗುತ್ತೆ. ಈ ತರ ನಡೀತಾ ಇದೆ ಇವಾಗ. ಬಟ್ ಅದೆಲ್ಲ ಯಾವಾಗ ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ. ಅದಕ್ಕೆಲ್ಲ ಎವಿಡೆನ್ಸ್ ಇಲ್ಲ, ಪ್ರೂಫ್ ಇಲ್ಲ. ನಾವ್ ಏನೇ ಹೇಳಿದ್ರು ಜನ ಏನೋ ಹೇಳ್ತಾನೆ ಅನ್ಕೊಂತಾರೆ. ಬಟ್ ಅಂತ ಕೇಂದ್ರಗಳನ್ನೇ ನಿಷೇಧ ಮಾಡ್ಬಿಡ್ಬೇಕನ್ನೋದು ನೀವ್ ಹೇಳೋದು. ಹೌದು, ಅದನ್ನ ಇವಾಗ ಕೇಂದ್ರಗಳಿರುತ್ತಲ್ಲ, ಕೇಂದ್ರಗಳು ಅನ್ನೋದಕ್ಕಿಂತ ಆ ಬುಡಾನ್ ಕಿತ್ತಾಕ್ಬೇಕು. ಎಲ್ಲಿವರೆಗೂ ಬುಡ ಕಿತ್ತಾಗಲ್ವೋ ಅಲ್ಲಿವರೆಗೂ ಇಂಥದ್ದು ಪ್ರಕ್ರಿಯೆ ನಡೀತಾನೆ. ಮೇಲ್ಗಡೆ ಎಷ್ಟನ ಹೊಡೆದ್ ಕೊಚ್ಚಾಕ್ರಿ, ಆ ಬುಡದಿಂದ ಪವರ್ ಬರ್ತಾ ಇರೋದು ಮತ್ತೆ ಬೆಳ್ಕೊಂತ ಇರುತ್ತೆ, ನಡೀತಿರುತ್ತೆ. ಆ ಬುಡ ಹುಡ್ಕೋದೇ ಕಷ್ಟ ಇದ್ರಲ್ಲಿ. ನಾವ್ ಒಂದಷ್ಟು ಜನ ಇದೀವಿ ಅಂತ ಇಟ್ಕೊಳ್ಳಿ, ಅದ್ ನಮ್ಮಲ್ಲೇ ಒಬ್ರು ಯಾರೋ ಇರ್ತಾರೆ, ಗೊತ್ತಾಗಲ್ಲ. ನಿಮ್ಮಲ್ಲೇ ಟೀಮ್ ಅಲ್ಲೇ ಒಬ್ಬ ಉಟ್ಕೊಂಡಿರ್ತಾನೆ ಹಾಳು ಮಾಡೋದಕ್ಕಂತಲ್ಲ. ಇವಾಗ ಸಾರ್ವಜನಿಕರು ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಹೊರಗಡೆ ಹೋದ್ರೆ 100,000 ಜನ ಓಡಾಡ್ತಾ ಇರ್ತಾರಲ್ಲ ಪಬ್ಲಿಕ್. ಅದ್ರಲ್ಲೇ ಎಷ್ಟೋ ಜನ ಇರ್ತಾರೆ. ಯಾರಿಗ್ ಗೊತ್ತು ಅವ್ನು ವಾಮಾಚಾರ ಮಾಡ್ತಾನ, ಇನ್ನೊಂದ್ ಮಾಡ್ತಾನ, ಹೆಂಗ್ ಗೊತ್ತಾಗುತ್ತೆ? ಅಂತರಂಗ ಬಹಿರಂಗ ಅದೇ. ಒಳಗಡೆ ಒಂದು, ಹೊರಗಡೆ ಒಂದು, ಏನ್ ಮಾಡಕ್ ಆಗಲ್ಲ. ಅದು ಜಾಲ ಹಿಡಿಯೋದೇ ಕಷ್ಟ. ಇದು ಒಟ್ಟಾರೆ ಬ್ಯಾನ್ ಆಗ್ಬೇಕು ಈ ವಾಮಾಚಾರಗಳನ್ನ. ಬ್ಯಾನ್ ಆಗ್ಬೇಕು ಅಂತ ಎಲ್ರು ಹೇಳ್ತಾರೆ. ಹೇಗ್ ಬ್ಯಾನ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗೂ ಗೊತ್ತಿಲ್ಲ. ಇದೊಂದು ನಿಗೂಢ ಪ್ರಪಂಚ. ಆ ನಿಗೂಢ ಪ್ರಪಂಚದಲ್ಲಿ ನೀವು ಒಬ್ರಲ್ವಾ ಸರ್? ಎಲ್ಲಿಂದ ಹೋಗಿ ಹಿಡಿಬೇಕು, ಎಲ್ಲಿಂದ ಹುಡುಕ್ಬೇಕು? ಒಬ್ಬನ ಹಿಡಿದ್ರೆ ಇನ್ನೊಬ್ಬ, ಇನ್ನೊಬ್ಬನ ಹಿಡಿದ್ರೆ ಇನ್ನೊಬ್ಬ. ಎಲ್ಲಿವರೆಗೂ ಅಂತ ಹೋರಾಡ್ತೀರ, ಎಲ್ಲಿವರೆಗೂ ಅಂತ ಮಾಡ್ತೀರ? ಅದಕ್ಕೆ ಎಲ್ಲ ಸೈಲೆಂಟ್ ಆಗಿ ಕೂತ್ಬಿಟ್ಟವ್ರೆ. ಸರ್ಕಾರನು ಏನ್ ಮಾಡುತ್ತೆ? ಓದಂತವ್ರನ್ನೇ ಸೈಲೆಂಟ್ ಆಗಿ ಕೂರ್ಸಿರುವಂತ ಪ್ರಸಂಗಗಳು ಇದೆ. ಬೇಜಾನಿದೆ. ಈ ತರ ಮಾಡ್ಬೇಕು, ಈ ತರ ಕ್ಲಿಯರ್ ಇವೆಲ್ಲ ನಿಷಿದ್ಧ ಆಗ್ಬೇಕು ಅಂತ ಹೋಗಿರೋರು ಇವತ್ ಮೂಲೆ ಗುಂಪಾಗಿ ಕೂತಿರೋರು ಇದಾರೆ. ನನ್ನನ್ನು ಅದನ್ನೇ ಮಾಡ್ಬೇಕು ಅಂತ ಬಂದಿದ್ದು. ನಾವು ಸೋಲು ಒಪ್ಕೊಳ್ಳಲ್ಲ. ಆಗ್ಲಿ, ಅವರು ಮಾಡ್ಲಿ, ನಾವು ಮಾಡೋಣ, ಫೈಟ್ ಮಾಡೋಣ, ಎಲ್ಲಿವರೆಗೂ ಮಾಡ್ತಾರ.